ಎಲ್ಲ ಯೂಟ್ಯೂಬ್ ಬಾಂಧವರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೇನೆ. ಕೇವಲ ಇದು ಸ್ತ್ರೀ ವಶೀಕರಣ ಮಾತ್ರ, ಪುರುಷ ವಶೀಕರಣ ಅಲ್ಲ, ಸ್ತ್ರೀ ವಶೀಕರಣ ಮಾತ್ರ. ಕೇವಲ ಇದು 3 ದಿನಗಳೊಳಗಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರುವಂತೆ ಇದು ಮಾಡುತ್ತೆ. ಆದರೆ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಯಾರ ಬಳಿ ಹೇಳಿಕೊಡ್ದು ಈ ಒಂದು ಕಾರ್ಯವನ್ನು ಮಾಡೋದಾದರೆ ನೀವು ರಾತ್ರಿ 8 ಗಂಟೆಯಿಂದ ನೀವು 12 ಗಂಟೆ ಒಳಗಡೆ ಯಾವಾಗ ಕೂಡ ಮಾಡ್ಬೋದು. ಹಾಗಾದರೆ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಮೊದಲನೇದಾಗಿ ಒಂದು ವೀಳ್ಯದೆಲೆ, ಆಮೇಲೆ ಒಂದೇ ಒಂದು ಮೊಟ್ಟೆ, ಆಮೇಲೆ ಒಂದು ಮಾರ್ಕರು, ಕುಂಕುಮ ಮತ್ತು ಹಳದಿ. ಇಷ್ಟು ವಸ್ತುಗಳು ನಿಮ್ಮ ಬಳಿ ಬೇಕು. ಇವಿಷ್ಟು ವಸ್ತುಗಳು ನಿಮ್ಮ ಬಳಿ ಇದ್ದರೆ 100% ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಯಶಸ್ಸನ್ನು ಸಿಗುತ್ತೆ ನಿಮಗೆ. ಹಾಗಾದರೆ ಈ ಒಂದು ಕೆಲಸವನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸಬಾರ್ದು. ಒಂದು ವೇಳೆ ಇದನ್ನು ಕೆಟ್ಟದಕ್ಕೆ ನೀವು ಉಪಯೋಗಿಸಿದಾದರೆ ನೀವು ಮಾಡುವಂಥ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಹಾಗೂ ಫಲ ಅನ್ನೋದು ನಿಮಗೆ ಸಿಗೋದಿಲ್ಲ. ನೆನಪಿರಲಿ, ಒಳ್ಳೆ ಕಾರ್ಯಕ್ಕೆ ಮಾತ್ರ ಇದನ್ನು ಬಳಸಬೇಕು. ಮೊದಲನೇದಾಗಿ ನೀವು ಇಷ್ಟಪಡುವಂತಹ ಸ್ತ್ರೀ ಹೆಸರು ವಿಮಲ ಅಂತ ನೀವು ಹೆಸರು ಬರ್ಕೋಬೇಕು. ನಾನು ಒಂದು ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ, ವಿಮಲ ಅಂತ. ಇಲ್ಲಿ +7 ಅಂತ ಬರಬೇಕು. ಇಲ್ಲಿ ಯಾವ ಹುಡುಗ ಈ ಒಂದು ಸ್ತ್ರೀಯನ್ನು ವಶೀಕರಣ ಮಾಡ್ತಾನಂತ ಆ ಹುಡುಗನ ಹೆಸರು ಬರಬೇಕು. ನಾನು ಇಲ್ಲಿ ಉದಾಹರಣೆಗೆ ಪ್ರಶಾಂತ್ ಅಂತ ಒಂದು ಹೆಸರು ತಗೊಂಡಿದ್ದೀನಿ. ಹೆಸರು ತಗೊಂಡ ನಂತರ ಇಲ್ಲಿ ಇಲ್ಲಿ 0 ಅಂತ ಹಾಕಿದ್ದೀನಿ. ಇನ್ನು ಈ ರೀತಿಯಾಗಿ ನಂತರ ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಓಂ ಅಂತ ಹಾಕ್ಕೋಬೇಕು. ಸರಿನಾ? ಓಂ ಅಂತ ಹಾಕೋಬೇಕು. ಇಲ್ಲಿ ಮಮ ಸ್ವಾಹ. ಇದಿಷ್ಟ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ, ಈ ಎಲೆ ಇರುತ್ತಲ್ಲ, +7 ಅಂತ ಹಾಕೋಬೇಕು. ಈ ರೀತಿ ಹಾಕ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಈ ಒಂದು ಮಂತ್ರವನ್ನು ಉಚ್ಚಾಟನೆ ಮಾಡಬೇಕು. ಅದು ಯಾವ ಮಂತ್ರ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ರೀಂ ರಾಂ ಓಂ ಕಾಮದೇವಾಯ ನಮಃ. ರೀಂ ರಾಂ ಓಂ ಕಾಮದೇವಾಯ ನಮಃ ಅಂತ ಇಲ್ಲಿ ಹೇಳಿದ ನಂತರ 3 ಸಲ ಹೇಳಬೇಕು. ಅಂದರೆ ಈ ಒಂದು ಮಂತ್ರವನ್ನು ನೀವು 101 ಸಲ ಹೇಳಬೇಕು. ಆದರೆ ಇದು 3 ಸಲ ಹೇಳಿದ ನಂತರ 4ನೇ ಸಲ ಹೇಳುವಾಗ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರು ಹೇಳಬೇಕು. ವಿಮಲ ಅಂದರೆ ಓಂ ಅಂದರೆ ಈ ಮಂತ್ರವನ್ನು ಹೇಳ್ತಿರಲ್ಲ, ಓಂ ರೀಂ ರಾಂ ಓಂ ಕಾಮದೇವಾಯ ನಮಃ ಅಂತ ವಿಮಲ ಅಂತ 3 ಸಲ ಹೇಳಾದ್ಮೇಲೆ, ಅಂದರೆ ಈ ಮಂತ್ರ 3 ಸಲ ಹೇಳಬೇಕು. 3 ಸಲ ಹೇಳಿದ ನಂತರ 4ನೇ ಸಲ ನೀವು ಇಷ್ಟಪಟ್ಟಂತಹ ಹುಡುಗಿ ಹೆಸರು ಹೇಳಬೇಕು. ಈ ರೀತಿಯಾಗಿ ಹೇಳಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಇದನ್ನು ಯಾರೇ ಒಂದು ಮೂತ್ರ ವಿಸರ್ಜನೆ ಮಾಡದೇ ಇರುವಂತಹ ಜಾಗದಲ್ಲಿ ಹೋಗಿ ಇದು ಹೂತಾಕ್ಬಿಟ್ಟು ಬರಬೇಕು. ಯಾರೂ ಕಾಣಬಾರ್ದು. ಯಾವುದೇ ನಾಯಿ ಕೂಡ, ಶ್ವಾನ ಹಾಗೂ ಮನುಷ್ಯರು ಯಾರೂ ಕೂಡ ಈ ಒಂದು ಮೂತ್ರವನ್ನು ಮಾಡದೇ ಇರುವಂಥ ಜಾಗದಲ್ಲಿ ಇದನ್ನು ಹೂತಾಕಿ ಬಂದು ಕೈ ಮುಗಿದು ಬರಬೇಕು. ನೀವು ಕೈ ಮುಗಿದು ಬಂದ ನಂತರ ಕೇವಲ 3 ದಿನದೊಳಗಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದೇ ಬರ್ತಾರೆ. ಒಂದು ವೇಳೆ ಈ ಕೆಲಸ ನಿಮ್ಮಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮಲ್ಲಿ ಎಲ್ಲರೂ ಕಾಣ್ತಾ ಇರ್ತಾರೆ, ಇವಾಗ ಸ್ವಲ್ಪ 10 ದಿನ ಕಂಡು ಜಾಸ್ತಿ ಅಲ್ವಾ, ಹಾಗಾಗಿ ಎಲ್ಲರೂ ಕಾಣ್ತಿರೋಗೋಸ್ಕರ ನಿಮ್ಮ ಹತ್ರ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಸ್ಪಂದಿಸ್ತೀವಿ. ಕರೆ ಮಾಡಿ. ನಮಸ್ಕಾರ.